ಕಲಿಸಿಕೊಟ್ಟೆ ಸಮಾನತೆಯನ್ನು ಏಕತೆಯನ್ನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ನಿನ್ನ ಲೇಖನಿಯ ಬರಹ ದೇಶ ಕಚ್ಚನೆ ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಹೊಸಕೋಟೆ ಟೌನಿನ BJP ಆಫೀಸ್ನಲ್ಲಿ ಸರಳವಾಗಿ ನಮ್ಮ ತಾಲೂಕಿನ ಮತ್ತು ನಗರದ ಎಲ್ಲ ನಗರಸಭೆ ಸದಸ್ಯರುಗಳು ತಾಲೂಕಿನ ಮುಂಚೂಣಿ ನಾಯಕರುಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿರ್ತೇವೆ ಅಂತೇಳಿ ನಾವು ಈ ಹೊಸಕೋಟೆ ತಾಲೂಕಿಗೆ ಸಂದೇಶವನ್ನು ನೀಡ್ತಾ ಇದ್ದೀವಿ. ಬಂಧುಗಳೇ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವಿಶ್ವ ನಾಯಕರು. ನಮಗೆ ಸಂವಿಧಾನ ಭಗವದ್ಗೀತೆ ಎಷ್ಟು ಮುಖ್ಯವೋ ಅಷ್ಟೇ ಸಂವಿಧಾನ ಮುಖ್ಯವಾಗಿರ್ತದೆ. ಈ ಸಂವಿಧಾನ ಕೊಟ್ಟಂತ ಸಂವಿಧಾನದ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಇಡೀ ಜೀವನ ಪೂರ್ತಿ ಸುಮಾರು 64 ಮೆರಿಟ್ಗಳನ್ನು ತಗೊಂಡು ವಿದ್ಯಾಭ್ಯಾಸ ಮಾಡಿ ಇಡೀ ವಿಶ್ವವನ್ನೇ ಪರ್ಯಟನೆ ಮಾಡಿ ಈ ಒಂದು ಶೋಷಿತ ಸಮುದಾಯಗಳಿಗೆ ಏನು ಈ ದೇಶ 140 ಕೋಟಿ ಜನಸಂಖ್ಯೆಗೆ ಅವರು ಸಂವಿಧಾನವನ್ನ ಕೊಟ್ಟಿದ್ದಾರೆ. ಯಾವುದೇ ಒಂದು ಜಾತಿ ಸಮುದಾಯಗಳಿಗೆ ಸಂವಿಧಾನ ಕೊಟ್ಟಿರೋದಿಲ್ಲ. ಆದ್ರಿಂದ ಎಲ್ಲಾ ಸಮುದಾಯಗಳಿಗೂ ಕೂಡ ಬಾಬು ಜಗಜೀವನ್ ರಾಮ್ ಅವರು ವಿಶ್ವನಾಯಕ. ಅವರನ್ನ ನಾವು ದೇವರ ರೀತಿಯಲ್ಲಿ ಭಾವಿಸ್ತೀವಿ. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಇವರು ದೇವರುಗಳು. ಆದ್ರಿಂದ ನಾವು ಅವ್ರಿಗೆ ಬಳಸೋದಕ್ಕೆ ಪದಗಳೇ ಇಲ್ಲ. ಅವ್ರನ್ನ ಇಡೀ ವರ್ಷ ಪೂರ್ತಿ ಕೂಡ ಅವ್ರು ನೆನೆಸಿದ್ರೆ ತಪ್ಪಾಗ್ಲಾರ್ದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಹಾಗೆ ಬಾಬು ಜಗಜೀವನ್ ರಾಮ್ ಕೂಡ ಅವರು ಕೂಡ ಒಬ್ಬ ರಾಷ್ಟ್ರ ನಾಯಕರು. ಅವರು ಸಂಸತ್ತು ಪ್ರವೇಶ ಮಾಡಿ ಸುಮಾರು 4 ಖಾತೆಗಳ ಭಾರತ ಸರ್ಕಾರದಲ್ಲಿ ಸಚಿವರಾಗಿ, ಸಂಸದೀಯ ಪಟುಗಳಾಗಿ, ಬಾಪೂಜಿಯಾಗಿ, ಕಾರ್ಮಿಕ ಶಿಲ್ಪಿಯಾಗಿ ಅನೇಕ ರೀತಿ ಅವರು ಕೂಡ ಹೋರಾಟಗಳನ್ನು ಮಾಡಿ ಸುಮಾರು 30 ವರ್ಷಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿದ್ದು ಅಧಿಕಾರವನ್ನು ಅನುಭವಿಸಿ 50 ವರ್ಷಗಳ ಕಾಲ ರಾಜಕೀಯದಲ್ಲಿ ಇರ್ತಾರೆ. ಅವರು ಕೂಡ ಒಬ್ಬ ಮೇರು ನಟರು. ಆದ್ರಿಂದ ನಾವು ಈ ಇಬ್ಬರು ನಾಯಕರು ಅದೇ ರೀತಿ ಈ ವರ್ಷದಿಂದ ಬುದ್ಧನ ಜಯಂತಿ ಕೂಡ ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ನಾವು ಈ ನಾಯಕರುಗಳನ್ನ ನಾವು ಮೇರು ನಟಕಲಾಗಿ ಇವರ ಆದರ್ಶಗಳನ್ನ ಮುಂದೆ ಇಟ್ಕೊಂಡು ಇವರ ನಡೆದಂತ ಹಾದಿಯಲ್ಲಿ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಾನು ನಡೆಸ್ಕೊಂಡು ಬಂದಿರತಕ್ಕಂಥ ಹೋರಾಟ ರಥ ನಿಮ್ ಕೈ ಕೊಟ್ಟಿದ್ದೀನಿ, ನೀವು ಇದನ್ನ ಮುಂದೆ ಹೇಳ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ.
ಅದಕ್ಕೆ ನಾವೆಲ್ಲರೂ ಸೇರಿ ನಾವು ಹೇಳ್ಕೊಂಡು ಹೋಗ್ಬೇಕಾಗ್ತದೆ. ಅವರಿಗೆ ಅವರ ಆಶಯಗಳಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ನಾವೆಲ್ಲ ಎದೆ ಕೊಟ್ಟು ನಿಲ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು MTB ನಾಗರಾಜಣ್ಣವರು ಕೂಡ ಈ ತಾಲೂಕಿಗೆ ಬಂದಾಗ ನಮ್ಮ ತಾಲೂಕು ಬಹಳ ಅಭಿವೃದ್ಧಿಯನ್ನ ಕಾಣ್ತು. ಈ ಶೋಷಿತ ಸಮುದಾಯಗಳಿದ್ದಾವೆ ಇವಾಗೆಲ್ಲರಿಗೂ ನ್ಯಾಯ ಸಿಕ್ತು. ಅಂಬೇಡ್ಕರ್ ಭವನ CM ತರಿಸಿ ಶಂಕುಸ್ಥಾಪನೆ ಮಾಡಿದ್ರು, CM ತರಿಸಿ ಉದ್ಘಾಟನೆ ಮಾಡಿದ್ರು. ಆಮೇಲೆ ಅಂಬೇಡ್ಕರ್ ಪುತ್ಥಳಿ ಅದಕ್ಕೂ ಕೂಡ ಬಹಳ ವಿಜೃಂಭಣೆಯಿಂದ ಇಡೀ ತಾಲೂಕಿನಲ್ಲಿ ನಾಡ ಹಬ್ಬವಾಗಿ ಹಬ್ಬ ಮಾಡಿದಂತ ಕೀರ್ತಿ ಮಾನ್ಯ MTB ನಾಗರಾಜಣ್ಣವ್ರಿಗೆ ಸಲ್ತದೆ. ಏನು ನಮ್ಮ ತಾಲೂಕು ಆಫೀಸಿನ ಸುತ್ತ ಇರ್ತಕ್ಕಂಥ ಮಹಾನ್ ನಾಯಕರುಗಳ ಭಾವಚಿತ್ರಗಳಿಗೂ ಕೂಡ ನಮ್ಮ ಮಾನ್ಯ MTB ನಾಗರಾಜಣ್ಣವರ ಕೊಡುಗೆ ಇದೆ. ಈ ತಾಲೂಕಿನಲ್ಲಿ ದೇವಸ್ಥಾನಗಳಿರ್ಬೋದು, ರಸ್ತೆಗಳಿರ್ಬೋದು, ಬಹಳ ಅಮೋಘ ರೀತಿಯಲ್ಲಿ ಈ ತಾಲೂಕು ಏನಾದ್ರೂ ಅಭಿವೃದ್ಧಿ ಆಯ್ತು ಅಂದ್ರೆ MTB ನಾಗರಾಜಣ್ಣವರ ಕಾಲದಲ್ಲಿತ್ತು. ಆದ್ರೆ ಏನೀಗ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿಯನ್ನ ಎರಡೂ ಕೂಡ ಏಪ್ರಿಲ್ 14 ಮತ್ತು ಏಪ್ರಿಲ್ 5ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ಸಾಂಕೇತಿಕವಾಗಿ ಮಾಡಿ ಏಪ್ರಿಲ್ 14ಕ್ಕೆ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ ಎರಡೂ ವಿಜೃಂಭಣೆಯಿಂದ ಏನು ನಮ್ಮ ಎರಡೂ ಸಮುದಾಯಗಳು ಸೇರಿ ಮಾಡ್ತಾ ಇದ್ವು. ಈ ಸಾರಿ ನಮ್ಗೆ ಏನು ತಾಲೂಕು ಆಫೀಸ್ನಲ್ಲಿ ಸಭೆ ಕರೆದು ಮಾನ್ಯ ಶಾಸಕರು ಮತ್ತು ಅಧಿಕಾರಿಗಳಲ್ಲಿ ಸಭೆ ಕರೆದು ಎಲ್ಲರೂ ಒಟ್ಟಾಗಿ ಮಾಡ್ರಿ ಅಂತ ಹೇಳಿ ತೀರ್ಮಾನ ಕೊಟ್ಟರು. ಅದರಂತೆ ನಾವು ಕೂಡ ಎಲ್ಲಾ ಸಜ್ಜಾಗಿದ್ವಿ. ಪಕ್ಷಾತೀತವಾಗಿ ಎಲ್ಲಾ ಸಮುದಾಯಗಳು ಸೇರಿ ಮಾಡೋದಕ್ಕೆ ತೀರ್ಮಾನ ಆಗಿದ್ವಿ. ಆದ್ರೆ ತದನಂತರ ಏನ್ ಘಟನೆಗಳಾಯ್ತು ತಮ್ಗೆ ಈಗೇನು ನಿನ್ನೆಯಿಂದ ಪತ್ರಿಕೆಗಳು ಬರ್ತಾ ಇರೋದು, ಅಲ್ಲಿ ಬಾಬು ಜಗಜೀವನ್ ರಾಮ್ ಪುತ್ಲಿ ಇಡಂಗಿಲ್ಲ, ಬರೀ ಅಂಬೇಡ್ಕರ್ ಪುತ್ಲಿ ಒಂದೇ ಇಡ್ಬೇಕಾಗಿರೋದು ಅಂತೇಳಿ ಮಾಡಿ ಒಂದೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಂಧುಗಳೇ, ನಾವು ಇವತ್ತು ಎರಡೂ ಕೈ ಚಪ್ಪಾಳೆ ತಟ್ಟಿ ನಾವೇನು ಸಾಧನೆ ಮಾಡ್ತಾ ಇಲ್ಲ. ಇವತ್ತು ಅಸ್ಪೃಶ್ಯತೆ ಇದೆ, ಎಷ್ಟೋ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ, ಎಷ್ಟೋ ಕಡೆ ನೀರು ಮುಟ್ಟಂಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಒಂದೊಂದು ಕಡೆ ಒಂದೊಂದು ದಿಕ್ಕಿನಲ್ಲಿ ಹೋದ್ರೆ ಮುಂದಿನ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ನಾವೇ ದೊಡ್ಡ ಹೊಸಕೋಟೆ ತಾಲೂಕಿನಲ್ಲಿ ನಡೀತಾ ಇದ್ದಂತ ದೊಡ್ಡ ದುರಂತ ಎಂದು ತಪ್ಪಾಗ್ಲಾರ್ದು. ಆದ್ರಿಂದ ಮುಂದಿನ ದಿನಗಳಲ್ಲಿ ತಾವು ಏನು ಈ ಸಮುದಾಯಗಳಲ್ಲಿ ಇದ್ದೀರಾ ನಾಯಕರು, ತಾವು ವೈಯಕ್ತಿಕವಾಗಿ ಎಲ್ಲ ಒಂದ್ ಕಡೆ ಸೇರಿ ಮುಂದೆ ಈ ರೀತಿ ಆಗದೆ ಇದ್ದಂಗೆ, ಮುಂದಿನ ಪೀಳಿಗೆಗೆ ತಪ್ಪು ಸಂದೇಶ ಕೊಡದೇ ಇದ್ದಂಗೆ ತಾವೆಲ್ಲರೂ ಎಚ್ಚೆತ್ಕೊಂಡು ನಮ್ಮನ್ನೆಲ್ಲ ಒಂದು ಮಾಡಿ ಸಮಾಜ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಆಶಯಗಳಿಗೆ ವಿರುದ್ಧವಾಗಿ ಹೋಗದೆ ಅವರು ಏನು ಈ ಸಮಾಜಕ್ಕೆ ದಾರಿ ತೋರಿಸಿದ್ದಾರೆ ಆ ದಾರಿನಲ್ಲಿ ನಡೆಸೋದಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟು ಮುಂದಿನ ವರ್ಷದಿಂದ ಎಲ್ಲರೂ ಸೇರಿ ಅಂಬೇಡ್ಕರ್ ಜಯಂತಿಯನ್ನ ವಿಜೃಂಭಣೆಯಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಕೇಳ್ಕೊಂತ ಎಲ್ರಿಗೂ ಕೂಡ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಸಂಕಟದಲ್ಲಿ ಬಂದೆ